ಪೊಲೀಸರ ಎಡವಟ್ಟಿನಿಂದಾಗಿ ಬಾಲಕಿ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗು ನಿವಾಸಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಗೊರವನಹಳ್ಳಿ ಗ್ರಾಮದಲ್ಲಿರುವಂತಹ ಬಾಲಕಿ ಋತೀಕ್ಷಾ ನಿವಾಸ. ನಿನ್ನೆಯಷ್ಟೇ ಇಷ್ಟೊತ್ತಿಗೆನೆ ಒಂದು ಘಟನೆ ನಡೆಯಿತು, ಹೃದಯ ವಿದ್ರಾವಕ ಘಟನೆ. ಋತೀಕ್ಷಾ ಬೈಕ್ನಿಂದ ಬಿದ್ದು ಸಾವನ್ನಪ್ಪಿದ್ದು, ಅದು ಕೂಡ ಪೊಲೀಸರು ಅಡ್ಡಗಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ಈ ಘಟನೆ ಆಗಿತ್ತು. ಈಗ ಋತೀಕ್ಷಾ ನಿವಾಸಕ್ಕೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿರುವಂತಹ ಗೊರವನಹಳ್ಳಿ ನಿವಾಸಕ್ಕೆ ಕುಟುಂಬಸ್ಥರಿಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಸಚಿವ ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ. ಕುಟುಂಬಸ್ಥರನ್ನ ಮಾತನಾಡಿಸಿ ಸಾಂತ್ವನ ಹೇಳಿದ್ದಾರೆ. ನೋಡಿ, ತಂದೆ ತಾಯಿ ಇನ್ನೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಆಕ್ರಂದನ ಕಡಿಮೆ ಆಗ್ತಾನೇ ಇಲ್ಲ. ಬೇಡ ಈಗ ಮಿನಿಸ್ಟ್ರು ಬಂದೋದ್ಮೇಲೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಭರವಸೆ ಕೊಟ್ಟಿದ್ದಾರೆ ಸರ್. ಅವ್ರು ಮಿನಿಸ್ಟ್ರು ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೊಲೀಸ್ನವ್ರು ಯಾರಿದ್ರು ಅಲ್ಲಿ ಅವ್ರಿಗೆ ಆಗಬೇಕು. ಅದೇ ಬೈಕಲ್ಲಿ ಪಾಪು ಕತ್ಕೊಂಡು ಹೋಗ್ತಾ ಇದೆ, ನಾಯಿ ಕಚ್ಬಿಟ್ಟಿದ್ದು ಪಾಪುಗೆ. ಮದ್ದೂರ್ಗೆ ಹೋಗಿದ್ದೆ, ಮದ್ದೂರು ಮಂಡ್ಯ ಕಳಿಸಿದ್ರು. ಇಲ್ಲಿ ಸ್ವರ್ಣಸಂದ್ರ ಹತ್ರ ಬೈಕ್ ಅಡ್ಡ ಹಾಕಿದ್ರು, ನಿಲ್ಲಿಸಿದ್ರು. ಮದ್ದೂರಲ್ಲಿ ಒಂದು ಇಂಗ್ಲೀಷ್ ಕೊಟ್ಟರು ಅಷ್ಟೇ ಸರ್. ಅದು ಬಿಟ್ರೆ ಮದ್ದೂರು ಮಂಡ್ಯ ಕರ್ಕೊಂಡೋಗಿ ಅಂದರು. ನಾಯಿ ಕಚ್ಚಿರೋದಕ್ಕೆ ಮಂಡ್ಯ ಕರ್ಕೊಂಡೋಗಿ ಅಂತ. ಮದ್ದೂರಲ್ಲಿ ಕೊಟ್ಟು ಒಂದೇ ಇಂಜೆಕ್ಷನ್ ಕೊಟ್ಟರು. ಇಲ್ಲಿ ಮಂಡ್ಯ ತಿರ್ಗಿ ಇನ್ನೊಂದು ಇಂಜೆಕ್ಷನ್ಗೆ ನೀವು ಮಂಡ್ಯಕ್ಕೆ ಹೋಗ್ಬೇಕು ಅಂತಂದರು. ಅರ್ಜೆಂಟಾಗಿ ಹೋಗಿ ಅಂತಂದರು. ಅರ್ಜೆಂಟಾಗಿ ಹೋದ ನಾವು. ತಲೆ ಕಚ್ಚಿತ್ತು. ಇಲ್ಲಿ ಕಚ್ಚಿತ್ತು. ಇಲ್ಲೊಂಥವು ಬಿದ್ದು ಗಾಯ ಆಗೈತಿ. ಇಲ್ಲಿ ಎಳ್ದಾಡಿ ನಾಯಿ ಹಣ ಮೇಲೆ ಇಲ್ಲ. ಅಲ್ಲಿ ಪೊಲೀಸವ್ರು ಏನಂದ್ರೆ ಹೆಂಗೆ ನಡ್ಕೊಂಡ್ರು ಸರ್? ಪೊಲೀಸ್ನವರು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು 3 ಜನನ ಸಸ್ಪೆಂಡ್ ಮಾಡೈತೆ. IG ಅವರು, SP ಅವರು ಇಬ್ಬರು ಮಾತನಾಡಿ ನಾನು ರಾಯಚೂರಿನಲ್ಲಿ ಇದ್ದರಿಂದ ನೆನ್ನೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ರವಿನೂ ಬೆಂಗಳೂರಲ್ಲಿದ್ದ. ಉದಯ್ ಅವರು ನೆನ್ನೆ ಇದ್ದರು, ಅವ್ರು ಬೆಂಗಳೂರಿನಲ್ಲಿದ್ದ. ಬೆಳಗ್ಗೆ ಮಾತನಾಡಿದೆ, ಇಲ್ಲಿ ಹೋಗ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಸಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಮದ್ದೂರಿನ ಗೊರವನಹಳ್ಳಿ ಅಂತೇಳಿ. ಹಾಗಾಗಿ ಉದಯ್ಗೂ ಮಾತಾಡಿದೆ. ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು. ಹಾಗಾಗಿ ವಿಸಿಟ್ ಮಾಡಿದ್ದೀನಿ. IG ಹತ್ರ, ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ. ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ. ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಅವ್ರಿಗೆ ಅರ್ಥ ಆಗುತ್ತೆ. ಮಗು, ಚಿಕ್ಕ ಮಗು, 3 ವರ್ಷದ ಒಂದು ಹೆಣ್ಮಗು ಮನೆಯಲ್ಲಿ ಪಾಪ ಅವರು ತಂದೆಗೆ ಊಟ ಮಾಡಿಸುತ್ತೆ ಹುಡುಗಿ. ಅದೆಲ್ಲ ನೋಡಿದಾಗ ಎಂಥವ್ರಿಗೂ ಭಾಳ ತಡ್ಕೊಳಕ್ಕಾಗಲ್ಲ. ನಾವು ಹೇಳೋದು ಈಸಿ, ಹೇಳೋದೆಲ್ಲ ನ್ಯಾಯಯುತವಾಗಿ